ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಪ್ರೀತಿಯ ಶುಭಾಶಯ. ನಮಗೆ ಗೊತ್ತಿರೋ ಹಾಗೆ ಹಿಂದೂ ಧರ್ಮದ ಪ್ರತಿಯೊಂದು ಹಬ್ಬ ಕೂಡ ವೈಜ್ಞಾನಿಕವಾಗಿ ತನ್ನದೇ ಆದಂತ ಮಹತ್ವವನ್ನ ಹೊಂದಿದೆ. ಯಾವುದನ್ನು ಸುಮ್ಮನೆ ಆಚರಣೆಗೋಸ್ಕರ ಮಾಡಲ್ಲ. ಇನ್ನು ಶಾಸ್ತ್ರಗಳ ಪ್ರಕಾರ ಸಂಕ್ರಾಂತಿ ನೋಡೋದಾದ್ರೆ ಇವತ್ತಿನ ದಿನ ಸೂರ್ಯ ತನ್ನ ಮಗನಾದಂತಹ ಶನಿಯ ಜೊತೆ ಇರುವಂತಹ ವೈಮನಸ್ಯಗಳನ್ನೆಲ್ಲ ಕಳ್ಕೊಂಡು ಆತನ ಮನೆಗೆ ಹೋಗಿ ಸಂಧಾನ ಮಾಡ್ಕೋತಾನೆ ಅಂತ ಹೇಳಲಾಗತ್ತೆ. ಹೀಗಾಗಿ ಎಲ್ಲ ಪಾಪ ಪರಿಹಾರಕ್ಕೂ ಕೂಡ ಇದು ಒಳ್ಳೆಯ ದಿನ ಅಂತ ಹೇಳಲಾಗತ್ತೆ. ಇನ್ನು ಭಗೀರಥ ತನ್ನ ವಂಶದಿಂದ ಬಂದಿರುವಂತಹ ಎಲ್ಲ ಪಾಪಗಳ ವಿಮೋಚನೆಗೋಸ್ಕರ ಗಂಗೆಯನ್ನ ಕರ್ಕೊಂಡ್ ಬರ್ತಾನೆ ಅಂತ ಹೇಳಲಾಗತ್ತೆ. ಹೀಗಾಗಿ ಗಂಗಾ ಸ್ನಾನ ಇವತ್ತಿನ ದಿನ ಬಹಳ ಪವಿತ್ರ, ಎಲ್ಲ ಪಾಪಗಳು ವಿಮೋಚನೆ ಆಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ಇವತ್ತು ಭೀಷ್ಮ ಪಿತಾಮಹ ಇಚ್ಛಾಮರಣಿ ಅಲ್ವಾ, ತನ್ನ ಜೀವವನ್ನ ತ್ಯಾಗ ಮಾಡಿದಂತಹ ದಿನ. ಹೀಗಾಗಿ ಎಲ್ಲ ಕರ್ಮಗಳನ್ನ ಕಳ್ಕೊಳ್ಳುವಂತಹ ಒಂದು ದಿನ ಕೂಡ ಇವತ್ತೇ. ಇನ್ನು ಸಂಕರಾಸುರ ಅನ್ನುವಂತಹ ಅಸುರ ಎಲ್ಲ ಜೀವಿಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಿದ್ದ ಕಾರಣ ದೇವಿ ಸಂಕ್ರಾಂತಿ ಆತನ ವಧೆಯನ್ನ ಮಾಡಿದಂತಹ ದಿನ ಕೂಡ ಇವತ್ತೇನೆ ಅಂತ ಹೇಳಲಾಗತ್ತೆ.